ಎಸ್ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್ ಎಂಬ ವಿಷಯಗಳನ್ನ ನಾನು ಚರ್ಚೆ ಮಾಡಿಕೊಂಡು ಈ ತರಗತಿಯನ್ನ ಮುಕ್ತಾಯ ಮಾಡುತ್ತೇನೆ. ಈಗಾಗಲೇ ನಾವು ಇಲ್ಲಿಯವರೆಗೆ ಶಿಕ್ಷಣದ ಅರ್ಥ ಮತ್ತು ವ್ಯಾಖ್ಯೆಗಳನ್ನ ನಾವು ತಿಳಿದುಕೊಂಡೆವು. ಈ ತರಗತಿಯಲ್ಲಿ ಶಿಕ್ಷಣದ ಪ್ರಾಮುಖ್ಯತೆ ಎಂಬ ವಿಷಯಗಳನ್ನ ಕುರಿತು ನಾವಿವತ್ತು ಚರ್ಚೆಯನ್ನ ಮಾಡೋಣ. ಯಾಕೆ ಶಿಕ್ಷಣ ಅಷ್ಟು ಅವಶ್ಯಕವಾಗಿ ಬೇಕು ಮನುಷ್ಯನಿಗೆ ಅನ್ನುವ ದೃಷ್ಟಿಯಲ್ಲಿ ಇವತ್ತೆಲ್ಲ ಪ್ರಯತ್ನಗಳು ಕೂಡ ನಡೆಯುತ್ತೆ. ಓಕೆ, ಟುಡೇ ವಿ ಶಾಲ್ ಡಿಸ್ಕಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್. ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್, ಶಿಕ್ಷಣದ ಪ್ರಾಮುಖ್ಯತೆ, ಸಿಗ್ನಿಫಿಕೆನ್ಸ್ ಆಫ್ ಎಜುಕೇಶನ್ ಆರ್ ದ ಫಂಕ್ಷನ್ಸ್ ಆಫ್ ಎಜುಕೇಶನ್ ಅಂತ ಕೇಳಿದ್ರು ಕೂಡ ಒಂದೇ. ಶಿಕ್ಷಣದ ಕಾರ್ಯಗಳು ಮತ್ತು ಶಿಕ್ಷಣದ ಪ್ರಾಮುಖ್ಯತೆ, ಯಾವುದೇ ಅಂಶಗಳನ್ನು ತಾವು ಕೇಳಿದ್ರು ಕೂಡ ಅವೆಲ್ಲವೂ ಕೂಡ ಒಂದೇ ತರನಾದ ಅಂಶಗಳು ಕೂಡ ಆಗಿರುತ್ತೆ. ಆ ದೃಷ್ಟಿಯಲ್ಲೂ ಕೂಡ ಚರ್ಚೆಯನ್ನ ತಾವು ಮಾಡಬಹುದು. ಓಕೆ, ಈಗ ಶಿಕ್ಷಣದ ಪ್ರಾಮುಖ್ಯತೆಯಲ್ಲಿ ಮುಖ್ಯವಾಗಿ ಬರುವುದಾದ್ರೆ 3 ಮುಖ್ಯವಾದ ಅಂಶಗಳನ್ನ ನಾವು ನೋಡ್ತೇವೆ. ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್ ಟುವರ್ಡ್ಸ್ ದ ಇಂಡಿವಿಜುವಲ್. The second one is importance of education towards the society. The third one is importance of education towards the nation. ಅರ್ಥ ಆಯ್ತಲ್ಲ? ಶಿಕ್ಷಣದ ಪ್ರಾಮುಖ್ಯತೆಗಳನ್ನ 3 ಹಂತಗಳಲ್ಲಿ ನೋಡ್ತೇವೆ ನಾವು. ಒಂದು, ಶಿಕ್ಷಣದ ವೈಯಕ್ತಿಕ ಕಾರ್ಯಗಳು. 2, ಶಿಕ್ಷಣದ ಸಾಮಾಜಿಕ ಕಾರ್ಯಗಳು. 3, ಶಿಕ್ಷಣದ ರಾಷ್ಟ್ರೀಯ ಕಾರ್ಯಗಳು. ಶಿಕ್ಷಣದ ರಾಷ್ಟ್ರೀಯ ಕಾರ್ಯಗಳು. Importance of education towards the individual. It is purely based on the individual development. Importance of education towards the society. It is purely depend upon the society. And also the importance of education towards the nation. It is purely depend upon the ನೇಷನ್. ರಾಷ್ಟ್ರದ ಅಭಿವೃದ್ಧಿಗಾಗಿ ಶಿಕ್ಷಣ, ಸಾಮಾಜಿಕ ಅಭಿವೃದ್ಧಿಗಾಗಿ ಶಿಕ್ಷಣ ಮತ್ತು ವೈಯಕ್ತಿಕ ಅಭಿವೃದ್ಧಿಗಾಗಿ ಶಿಕ್ಷಣ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಎಲ್ಲ ಗಮನಕ್ಕೆ ಬಂತು ಅಂತ ಅನ್ಕೊಂಡಿದ್ದೀನಿ ನಾನು. ಶಿಕ್ಷಣದ ಪ್ರಮುಖ ಕಾರ್ಯಗಳು ಅಂತ ಪಟ್ಟಿ ಮಾಡಿದ್ರೆ, ಒಂದನೇದು ವೈಯಕ್ತಿಕ ಅಭಿವೃದ್ಧಿಗಾಗಿ ಶಿಕ್ಷಣ, ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್ ಟುವರ್ಡ್ಸ್ ಇಂಡಿವಿಜುವಲ್. ಎರಡನೇದು ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್ ಟುವರ್ಡ್ಸ್ ದಿ ಸೊಸೈಟಿ, ಸಮಾಜಕ್ಕೋಸ್ಕರ ಶಿಕ್ಷಣ ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿ. ಮೂರನೇದು ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್ ಟುವರ್ಡ್ಸ್ ದಿ ನೇಷನ್, ರಾಷ್ಟ್ರಕ್ಕೋಸ್ಕರ ಶಿಕ್ಷಣ ಏನ್ ಕೆಲಸಗಳನ್ನ ಮಾಡುತ್ತೆ ಎನ್ನುವ ಅಂಶಗಳನ್ನ ಆಧಾರವಿಟ್ಕೊಂಡು ನಾವು ಇವತ್ತು ಚರ್ಚೆಯನ್ನ ಮಾಡುವಂತ ಪ್ರಯತ್ನವನ್ನ ಇಲ್ಲಿ ಮಾಡಬೇಕಾಗುತ್ತೆ. ಓಕೆ, ಮೊದಲನೇದು ನೋಡೋಣ. ಹಾಗಾದ್ರೆ ಯಾವ ಯಾವ ಕಾರ್ಯಗಳನ್ನ ಶಿಕ್ಷಣ ಮಾಡುತ್ತೆ ಅನ್ನೋದನ್ನು ನೋಡೋಣ. The first one is importance of education ನಲ್ಲಿ ಎಜುಕೇಶನ್ ಟುವರ್ಡ್ಸ್ ದ ಇಂಡಿವಿಜುವಲ್ ಅಲ್ವಾ. ಮೊದಲನೇದು ನಾವು ನೋಡಿದಾಗೆ ವೈಯಕ್ತಿಕ ಕಾರ್ಯಗಳು. ಶಿಕ್ಷಣದ ವೈಯಕ್ತಿಕ ಕಾರ್ಯ ಏನು? ಶಿಕ್ಷಣ ನಮಗೂ ನಿಮಗೂ ಏನ್ ಕೆಲಸಗಳನ್ನ ಮಾಡುತ್ತೆ ಅಲ್ವಾ? ಏನ್ ಕೆಲಸಗಳನ್ನ ಮಾಡುತ್ತೆ ನಮಗೂ ನಿಮಗೂ? ಎಜುಕೇಶನ್ ಹೆಲ್ಪ್ಸ್ ಇನ್ ಸ್ಟ್ರೆಂಥನಿಂಗ್ ದ ಪರ್ಸನಾಲಿಟಿ ಆಫ್ ಅನ್ ಇಂಡಿವಿಜುವಲ್. ಸ್ಟ್ರೆಂಥನ್ ದ ಪರ್ಸನಾಲಿಟಿ ಮೊದಲನೇ ಕಾರ್ಯ ಏನು? ವೈಯಕ್ತಿಕವಾಗಿ ಮಾಡೋದಾದ್ರೆ ಏನ್ ಮಾಡುತ್ತೆ? ಸ್ಟ್ರೆಂಥನ್ ಅವರ್ ಪರ್ಸನಾಲಿಟಿ, ನಮ್ಮ ಸಾಮರ್ಥ್ಯವನ್ನ ಬಲಪಡಿಸುವಂತಹ ಕೆಲಸವನ್ನ ಶಿಕ್ಷಣ ಮಾಡುತ್ತೆ. ಅದನ್ನ ಸ್ಟ್ರೆಂಥನ್ ದ ಪರ್ಸನಾಲಿಟಿ ಅಂತ ಕರೀತಾರೆ. ಶಿಕ್ಷಣ ವ್ಯಕ್ತಿತ್ವವನ್ನ, ವೈಯಕ್ತಿಕವಾಗಿ ವ್ಯಕ್ತಿತ್ವವನ್ನ ಬಲಪಡಿಸುತ್ತೆ. ಹೇಗೆ? An educated person is smart, confident and brave. ಸ್ಮಾರ್ಟ್ ಆಗಿರ್ತಾನೆ ಅಂದ್ರೆ ಅಂದ ಚಂದ ಅಂತ ಅಲ್ಲ, ಒಳ್ಳೆ ಕೆಲಸಗಳನ್ನ ಮಾಡ್ತಾನೆ ಅಂತ, ತಿಳಿದು ಕೆಲಸಗಳನ್ನ ಮಾಡ್ತಾನೆ ಅಂತ. ಕಾನ್ಫಿಡೆಂಟ್ ಆಗಿರ್ತಾನೆ, ಅದರಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚು ಇರುತ್ತೆ. ಶೂರನಾಗಿರ್ತಾನೆ ಅಂತ, ಶೂರನಾಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಅಂತ. ಇಟ್ ಕೆನ್ ನಾಟ್ ಬಿ ಈಸಿಲಿ ಫಿಯರ್ಡ್ ಆರ್ ಡ್ಯೂಪ್ಡ್. ಯಾವುದೇ ಕಾರಣಕ್ಕೆ ಸುಲಭವಾಗಿ ಹೆದರಲ್ಲ.
ಅಥವಾ ದಬ್ಬಾಳಿಕೆಗೊಳಗಾಗಲ್ಲ. ಆದ್ರೆ ಇವತ್ತು ಎಷ್ಟೋ ಶಿಕ್ಷಣವಂತರು ಹೆದರ್ತೀವಿ ನಾವೆಲ್ಲವೂ ಸೇರ್ಕೊಂಡ್ರೆ. ಎ ಹೈಲಿ ಎಜುಕೇಟೆಡ್ ಪರ್ಸನ್ ಇಸ್ ಲೈಕ್ ಎ ಟ್ರೀ. ಬಹಳಷ್ಟು ಚೆನ್ನಾಗಿ ಓದ್ಕೊಂಡವನು ಹೆಚ್ಚು ಕಡಿಮೆ ಒಂದು ಮರದ ತರ ಕಾಣ್ತಾನೆ. ಅಂದ್ರೆ he always behaves kindly and never possessed any ego. ಒಂದ್ ಮರದ ಕೆಳಗಡೆ ತಾವುಗೆಲ್ಲ ಹೋದ್ರೆ ಆ ಮರ ನೆರಳನ್ನೇ ಕೊಡುತ್ತೆ. ಎತ್ತರವಾಗಿ ಬೆಳೆದಿರುವಂತ ಮರ ಯಾರು ಬಂದ್ರು ಬೇಡ ಅನ್ನಲ್ಲ. ಅಂದ್ರೆ ಚೆನ್ನಾಗಿ ತಿಳ್ಕೊಂಡವನು, ಚೆನ್ನಾಗಿ ಓದಿದವನು ಯಾವುದೇ ರೀತಿಯ ಇಗೋವನ್ನ ವ್ಯಕ್ತಪಡಿಸೋದಿಲ್ಲ, ಜಂಬವನ್ನ ವ್ಯಕ್ತಪಡಿಸೋದಿಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ಶಿಕ್ಷಣ ಆ ರೀತಿ ವೈಯಕ್ತಿಕವಾಗಿ ವ್ಯಕ್ತಿಯನ್ನ ಬೆಳೆಸುವಂತ ಕೆಲಸ ಮಾಡುತ್ತೆ. ದ ಸೆಕೆಂಡ್ ಫಂಕ್ಷನ್ ಆಫ್ ದಿ ಎಜುಕೇಶನ್, ಇಂಡಿವಿಜುವಲ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ಅಷ್ಟೇ. ಶಿಕ್ಷಣದ ವೈಯಕ್ತಿಕ ಕಾರ್ಯಗಳಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಒಂದನೇದು ಏನಾಯ್ತು ವ್ಯಕ್ತಿತ್ವದ ಬೆಳವಣಿಗೆ. ಎರಡನೇದೇನು ನೈತಿಕ ವರ್ತನೆಗಳ ಬೆಳವಣಿಗೆ, ಎರಡನೇ ಅಂಶ. ಎಜುಕೇಶನ್ ಪ್ರಮೋಟ್ಸ್ ಎಥಿಕಲ್ ಬಿಹೇವಿಯರ್. Educated people always believe in fair practices. They behave ethically in all fields of life. ಎಲ್ಲಾ ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಬಹಳಷ್ಟು ನೈತಿಕವಾಗಿ ಅವರು ವರ್ತನೆಯನ್ನ ಮಾಡ್ತಾರೆ. ಅದನ್ನು ನಾವು ಎಥಿಕಲ್ ಬಿಹೇವಿಯರ್ ಅಂತ ಕರೆಯುತ್ತೇವೆ. ಮೂರನೇದು, ಎಜುಕೇಶನ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಅನ್ ಇಂಡಿವಿಜುವಲ್. ಶಿಕ್ಷಣ ಒಬ್ಬ ವ್ಯಕ್ತಿಯನ್ನ ವೈಯಕ್ತಿಕವಾಗಿ ಸಹಾಯ ಮಾಡುತ್ತೆ. ಹೇಗೆ? ಎಜುಕೇಶನ್ ಟ್ರಾನ್ಸ್ಫಾರ್ಮ್ಸ್ ಎ ಪರ್ಸನ್ ಅಂಡ್ ಮೇಕ್ಸ್ ಹಿಮ್ ಮೋರ್ ಬ್ಯಾಲೆನ್ಸ್ ಅಂಡ್ ಕಾಮ್. ಬಹಳಷ್ಟು ಸಮತೋಲಿತ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಸನ್ನಿವೇಶವನ್ನು ನೈಜವಾಗಿ ಎದುರಿಸುವಂತ ಸಹಾಯ ಮಾಡುತ್ತೆ. An educated person is balanced. ಯಾವಾಗಲೂ ಶಿಕ್ಷಿತ ವ್ಯಕ್ತಿ ಸಮತೋಲಿತನಾಗಿರ್ತಾನೆ, ಸಮತೋಲನ ಪರಿಸ್ಥಿತಿಯಲ್ಲಿ ಇರ್ತಾನೆ. ಫಿಸಿಕಲಿ ಇರ್ಬೋದು, ಮೆಂಟಲಿ ಇರ್ಬೋದು, ಸೋಷಿಯಲಿ ಇರ್ಬೋದು, ಎಮೋಷನಲಿ ಅಂಡ್ ಸ್ಪಿರಿಚುಯಲಿ ವೆಲ್ ಬ್ಯಾಲೆನ್ಸ್ಡ್. ಆಸ್ ಎ ವೆಲ್ ಬ್ಯಾಲೆನ್ಸ್ಡ್ ಪರ್ಸನಾಲಿಟಿ. ಅಂದ್ರೆ ಶಿಕ್ಷಣ ಆತರ ಅವನನ್ನು ವರ್ಗಾವಣೆ ಮಾಡುತ್ತೆ ಅಂತ ಅರ್ಥ. ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಆ ವ್ಯಕ್ತಿಯನ್ನ ಬಹಳಷ್ಟು ಪ್ರಫುಲ್ಲನಾಗಿಡುತ್ತೆ ಅನ್ನುವಂತ ಒಂದು ಭಾವನೆ. ಇನ್ನು ನಾಲ್ಕನೇದು, ಬ್ರಾಡ್ ಆನ್ ದ ಮೈಂಡ್ ಆಫ್ ಅನ್ ಇಂಡಿವಿಜುವಲ್. ನಾನು ಇಂಡಿವಿಜುವಲ್ ಫಂಕ್ಷನ್ಸ್ ಬಗ್ಗೆನೇ ಮಾತಾಡ್ತಾ ಇರೋದು. ಶಿಕ್ಷಣದ ವೈಯಕ್ತಿಕ ಕಾರ್ಯಗಳು ಅನ್ನೋ ವಿಚಾರ ಬಗ್ಗೆನೇ ನಾನು ಇನ್ನೂ ಚರ್ಚೆ ಮಾಡ್ತಾ ಇದ್ದೇನೆ. ಒಂದನೇ ವಿಧದಲ್ಲಿ ಬ್ರಾಡ್ ಆನ್ ದ ಮೈಂಡ್ ಆಫ್ ಅನ್ ಇಂಡಿವಿಜುವಲ್, ಒಬ್ಬ ವ್ಯಕ್ತಿಯ ದೃಷ್ಟಿಕೋನವನ್ನ ವಿಶಾಲವನ್ನಾಗಿಸುತ್ತದೆ. ಇಟ್ ಡಸ್ ನಾಟ್ ವೇಸ್ಟ್ ಹಿಸ್ ಲೈಫ್ ಇನ್ ಟು ಲಿಟಲ್ ಡಿಟೇಲ್ಸ್. ಯಾವ್ಯಾವ್ದು ಸಣ್ಣ ವಿಚಾರಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವನು ಚಿಂತೆ ಮಾಡೋದಿಲ್ಲ, ಯೋಚನೆ ಮಾಡೋದಿಲ್ಲ. ಹಿ ಈಸ್ ಓಪನ್ ಮೈಂಡೆಡ್. ಹಿ ಈಸ್ ಓಪನ್ ಮೈಂಡೆಡ್ ಪರ್ಸನ್ ಅಂಡ್ ಎ ಗುಡ್ ಲಿಸನರ್. ಹಾಲೇಶಪ್ಪ ಸರ್ ತರಗತಿ ತಗೊಂಡಿದ್ದಾರೆ ಅಂದ್ರೆ ಉತ್ತಮವಾಗಿ ಅವನು ಕೇಳ್ತಾ ಇದ್ದಾನೆ. ಹಿ ಈಸ್ ಎ ಎಜುಕೇಟೆಡ್ ಪರ್ಸನ್, ಹಿ ಈಸ್ ಎ ಸಿವಿಲೈಸ್ಡ್ ಪರ್ಸನ್, ಹಿ ಈಸ್ ಎ ಓಪನ್ ಮೈಂಡೆಡ್ ಪರ್ಸನ್. ಅವನು ಮುಕ್ತ ಮನಸ್ಸಿನ ವ್ಯಕ್ತಿಯಾಗಿರ್ತಾನೆ. ಹಿ ಗಿವ್ ಇಂಪಾರ್ಟೆನ್ಸ್ ಟು ಅದರ್ಸ್ ವ್ಯೂ ಪಾಯಿಂಟ್. ಯಾರೋ ಏನೋ ಹೇಳ್ತಾ ಇದ್ದಾರೆ, ಅವರು ಮಾತನ್ನು ಕೇಳೋಣ, ಅವರಿಗೂ ಪ್ರಾಮುಖ್ಯತೆನ ಕೊಡ್ತಾನೆ. ಆದ್ರೆ ಇವತ್ತು ಕೆಲವರು ಹೇಗಿದ್ದಾರೆ, ನನ್ನದೇ ನಡಿಬೇಕು ಅಂತಿದಾರೆಲ್ಲ. ಫಸ್ಟ್ ಅವರಿಗೆ ಇಂಪಾರ್ಟೆನ್ಸ್ ಕೊಟ್ಕೊಳ್ತಾರೆ, ನಾಟ್ ಫಾರ್ ಅದರ್ಸ್. ಸೊ ದಟ್ ಹಿ ಗಿವ್ ಇಂಪಾರ್ಟೆನ್ಸ್ ಟು ಅದರ್ಸ್ ವ್ಯೂ ಪಾಯಿಂಟ್. ದಟ್ ಇಸ್ ಅನದರ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ದಿ ಎಜುಕೇಶನ್. ಇಂಪ್ರೂವ್ಸ್ ದ ಫ್ಯೂಚರ್ ಆಫ್ ಎ ಪರ್ಸನ್. ವ್ಯಕ್ತಿಯ ಭವಿಷ್ಯವನ್ನ ಸುಧಾರಣೆ ಮಾಡುತ್ತೆ. Education truly improves the future of an individual. He earns his living with the help of his skill and knowledge. ಅಲ್ವಾ? ವ್ಯಕ್ತಿಯ ಭವಿಷ್ಯವನ್ನ ಅಭಿವೃದ್ಧಿಪಡಿಸುತ್ತೆ. Improves reasoning and thinking power. Improves reasoning and thinking power. ವ್ಯಕ್ತಿಯ ತಾರ್ಕಿಕ ಮತ್ತು ಯೋಚನಾ ಲಹರಿಯನ್ನ
ಅಭಿವೃದ್ಧಿಪಡಿಸುತ್ತದೆ. An educated person is a logical person who thinks widely and for all. ಬಹಳಷ್ಟು ವಿಶಾಲವಾಗಿ ಯೋಚನೆ ಮಾಡ್ತಾನೆ, ತಾರ್ಕಿಕವಾಗಿ ಯೋಚನೆಯನ್ನ ಮಾಡ್ತಾನೆ ಮತ್ತು ಎಲ್ಲರಿಗೋಸ್ಕರ ಯೋಚನೆಯನ್ನ ಮಾಡ್ತಾನೆ. Improves reasoning and thinking power. Maintain clean environment. ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ತಾನೆ, ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾನೆ, ಅದು ಅವನ ಕೆಲಸ. ಎಜುಕೇಶನ್ ಟೀಚರ್ಸ್ ಎ ಪರ್ಸನ್ ಟು ಪ್ರಿಸರ್ವ್ ದ ನ್ಯಾಚುರಲ್ ಡೆವಲಪ್ಮೆಂಟ್, ನ್ಯಾಚುರಲ್ ಎನ್ವಿರಾನ್ಮೆಂಟ್, ಹೈಜಿನಿಕ್ ಎನ್ವಿರಾನ್ಮೆಂಟ್. They do not make their environment dirty by throwing trash everywhere. ನಮ್ದಲ್ಲ ಅಂತೇಳಿ ನಾವು ಯಾವುದೇ ನೆಲ ಖಾಲಿ ಜಾಗ ಸಿಕ್ಕರೆ ಸಾಕು ಅಲ್ಲೆಲ್ಲ ನಾವು ಕೊಳಕನ್ನುಂಟು ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ, ಪರಿಸರವನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಆದ್ರೆ ಪ್ರಜ್ಞಾವಂತರು ಆ ತರ ಕೆಲಸಗಳನ್ನ ಅವರು ಮಾಡೋದಿಲ್ಲ ಅಲ್ವಾ? ಆತ್ಮೀಯ ವಿದ್ಯಾರ್ಥಿಗಳೇ, ಇವೆಲ್ಲ ಕೂಡ ಇಲ್ಲಿವರೆಗೆ ನಾವೇನ್ ಚರ್ಚೆ ಮಾಡಿದ್ವಲ್ಲ, ಅವೆಲ್ಲ ಗುಣಗಳು ಕೂಡ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್ ಟುವರ್ಡ್ಸ್ ಇಂಡಿವಿಜುವಲ್, ವೈಯಕ್ತಿಕ ಅಭಿವೃದ್ಧಿಗಾಗಿ ಶಿಕ್ಷಣ ಕೊಟ್ಟಿರುವಂತ ಕೊಡುಗೆಗಳು. ಒಂದು ಸ್ಟ್ರೆಂತ್ ಆನ್ ದ ಪರ್ಸನಾಲಿಟಿ, ವ್ಯಕ್ತಿಯ ಶಕ್ತಿಯನ್ನ ಅಭಿವೃದ್ಧಿಪಡಿಸುತ್ತೆ, ಬಲಶಾಲಿಯನ್ನಾಗಿ ಮಾಡುತ್ತೆ. ಎರಡನೇದು ನೈತಿಕ ನಿಯಮಾವಳಿಗಳನ್ನು ಬೆಳೆಸುತ್ತೆ. ಮೂರನೇದು ಅವನಲ್ಲಿ ವಿಶಾಲ ದೃಷ್ಟಿಕೋನವನ್ನು ಬೆಳೆಸುತ್ತೆ, ಬ್ರಾಡ್ ಆನ್ ದ ಮೈಂಡ್ ಆಫ್ ಅನ್ ಇಂಡಿವಿಜುವಲ್. ನಾಲ್ಕನೇದು ಇಂಪ್ರೂವ್ಸ್ ದ ರೀಸನಿಂಗ್ ಅಂಡ್ ಥಿಂಕಿಂಗ್ ಪವರ್, ಅವನಲ್ಲಿ ಯೋಚನಾ ಮಾಡುವಂತಹ ಶಕ್ತಿಯನ್ನ ಮತ್ತು ತಾರ್ಕಿಕ ಶಕ್ತಿಯನ್ನ ಮಕ್ಕಳಲ್ಲಿ ಬೆಳೆಸುತ್ತೆ ಮತ್ತು ತನ್ನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ತಾನೆ, ಮೇಂಟೈನ್ ಕ್ಲೀನ್ ಎನ್ವಿರಾನ್ಮೆಂಟ್. ಮತ್ತೆ ಇವೆಲ್ಲ ಅಂಶಗಳು ಕೂಡ ಏನಾಗುತ್ತೆ, ಒಬ್ಬ ವ್ಯಕ್ತಿಯ ಅಭಿವೃದ್ಧಿಗಾಗಿ ಇರುವಂತಹ ಕೆಲವೊಂದು ಅಂಶಗಳು, ವೈಯಕ್ತಿಕ ಕಾರ್ಯ ಅಂತ ಹೇಳುತ್ತೆ. ಶಿಕ್ಷಣ ಈ ರೀತಿಯಾದ ಕೆಲಸವನ್ನ ಮಾಡುತ್ತೆ ಅನ್ನೋದಕ್ಕೆ ಕಾರಣಗಳು. Okay, let us see the another importance function of the education. That is, the second one is the importance of education towards the nation, towards the society. ನಾವು ಇಲ್ಲಿಯವರೆಗೆ ವೈಯಕ್ತಿಕ ಕಾರ್ಯಗಳು ಅಂತ ಹೇಳಿ ತಿಳ್ಕೊಂಡಿವಿ. ಹಾಗಾದ್ರೆ ಸಾಮಾಜಿಕ ಕಾರ್ಯಗಳು ಯಾವುದು? ಶಿಕ್ಷಣದ ಸಾಮಾಜಿಕ ಕಾರ್ಯಗಳು ಏನು? ರಿಮೂವಲ್ ಆಫ್ ಅನ್ವಾಂಟೆಡ್ ಟ್ರೆಡಿಷನಲ್ ಕಸ್ಟಮ್ಸ್. ಮೊದಲನೇದು ಏನ್ ಮಾಡುತ್ತೆ? ಬೇಡವಾಗಿರದೇ ಇರುವಂತಹ ಸಂಪ್ರದಾಯಗಳನ್ನ ಕಿತ್ತೊಗೆಯುತ್ತೆ. ಸಮಾಜಕ್ಕೆ ಇವತ್ತು ಶಾಪಗಳಿವೆಲ್ಲ. ಮೆನಿ ಪ್ಲೇಸಸ್ ವಿ ಸಿ ಪೀಪಲ್ ಬ್ಲೈಂಡ್ಲಿ ಫಾಲೋವಿಂಗ್ ಟ್ರೆಡಿಷನಲ್ ಕಸ್ಟಮ್ಸ್. ನಾವು ಬಹಳಷ್ಟು ಸ್ಥಳಗಳಲ್ಲಿ ನೋಡ್ತಾ ಇರ್ತೇವೆ, ಬಹಳಷ್ಟು ಜನ ಗೊತ್ತಿಲ್ಲದೆ ಕೆಲವು ಮೂಢನಂಬಿಕೆಗಳನ್ನ, ಸಾಂಪ್ರದಾಯಿಕ ವಿಧಿವಿಧಾನಗಳನ್ನ, ತಪ್ಪು ಅಂಧಶ್ರದ್ಧೆಗಳನ್ನ ತಪ್ಪಾಗಿ ಅರ್ಥೈಸ್ಕೊಂಡು ಅಲ್ಲದೆ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ತರದ ಆಚರಣೆಗಳೆಲ್ಲವೂ ಅಥವಾ ಹಳೆ ಸಂಪ್ರದಾಯಗಳು, ಕೆಟ್ಟ ಪದ್ಧತಿಗಳು ಸಮಾಜಕ್ಕೆ ಭಯಾನಕವಾಗಿವೆ, ಮಾರಕವಾಗಿವೆ. ಹಾಗಾಗಿ ಅವುಗಳನ್ನ ಹೊಡೆದೋಡಿಸುವಂತ ಪ್ರಯತ್ನವನ್ನ ಮಾಡುತ್ತೆ. ಯಾವುದು? ಶಿಕ್ಷಣ. ಶಿಕ್ಷಣದ ವೈಯಕ್ತಿಕ ಕೆಲಸ ಅದು. ಶಿಕ್ಷಣ ಕೆಲಸವನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್, ಅರ್ಲಿಯರ್ ಸತಿ ಸಿಸ್ಟಮ್, ಚೈಲ್ಡ್ ಮ್ಯಾರೇಜ್ ವಾಸ್ ಫಾಲೋಡ್ ಬ್ಲೈಂಡ್ಲಿ. ಪ್ರಾರಂಭದಲ್ಲಿ ನಾವೆಲ್ಲ ಇತಿಹಾಸವನ್ನು ಓದಬೇಕಾದ್ರೆ ನೋಡ್ತೀವಿ, ಸತಿ ಸಹಗಮನ ಪದ್ಧತಿ, ಶಿಶು ವಿವಾಹಗಳು ಮೊದಲಿಂದಲೂ ಕೂಡ ಆಚರಣೆಯಲ್ಲಿ ಇದ್ದು, ಅವುಗಳನ್ನೆಲ್ಲ ಹೊಡೆದೋಡಿಸೋದಕ್ಕೆ ಶಿಕ್ಷಣ ಬಂತು. ಆಮೇಲೆ ನೋಡಿ ಎಷ್ಟು ಹೋರಾಡ್ತಾರೆ, ಎಷ್ಟೋ ಇತಿಹಾಸದಲ್ಲಿ ನಾವು ಅಧ್ಯಯನ ಮಾಡ್ತೇವೆ. ಹಾಗಾಗಿ ಸಮಾಜಕ್ಕೋಸ್ಕರ ಶಿಕ್ಷಣ ಬೇಕು ಇವತ್ತಷ್ಟೇ. ಸಮಾಜದ ಅಭಿವೃದ್ಧಿಗಾಗಿ ಶಿಕ್ಷಣ ಬೇಕು. ಅಂಬೇಡ್ಕರ್ ಆಗ್ಲಿ ಅಥವಾ ಜ್ಯೋತಿಬಾ ಫುಲೆ ಆಗಲಿ, ಸಾವಿತ್ರಿಬಾ ಫುಲೆ ಆಗಲಿ, ಎಷ್ಟೋ ಜನ ವ್ಯಕ್ತಿಗಳು ಸಮಾಜಕ್ಕೆ ಶಿಕ್ಷಣ ಕೊಡಿಸ್ಬೇಕು, ಸಮಾಜ ಮುಂದೆ ಬರಬೇಕು ಅಂತೇಳಿ ಹೋರಾಟ ಮಾಡ್ತಾರೆ. ಯಾಕೆಂದ್ರೆ ಅವರಲ್ಲಿರುವ ಅನ್ವಾಂಟೆಡ್ ಟ್ರೆಡಿಷನಲ್ ಕಸ್ಟಮ್ಸ್ ಅನ್ನ ಹೋಗಲಾಡಿಸೋಕ್ಕೋಸ್ಕರ. ರಿಮೂವಲ್ ಆಫ್ ಅನ್ವಾಂಟೆಡ್ ಟ್ರೆಡಿಷನಲ್ ಕಸ್ಟಮ್ಸ್. ದಟ್ಸ್ ವೈ ದ ಎಜುಕೇಶನ್ ಇಸ್ ವೆರಿ ವೆರಿ important. Second one is development of science and technology. ಎರಡನೇ ಮುಖ್ಯವಾದ ಉದ್ದೇಶ, ಮುಖ್ಯವಾದ ಕಾರ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ.
ಸಮಾಜಕ್ಕೆ ಶಿಕ್ಷಣ ಯಾವ್ದಕ್ ಬೇಕು ಅಂದ್ರೆ ವಿಜ್ಞಾನ ಮತ್ತು ಬೆಳವಣಿಗೆ ಅಭಿವೃದ್ಧಿ ತಂತ್ರಜ್ಞಾನ ಅಭಿವೃದ್ಧಿ ಆದ್ರೆ ಸಮಾಜ ಅಭಿವೃದ್ಧಿ ಆಗುತ್ತೆ. ಎಜುಕೇಶನ್ ಇಸ್ ದ ರೀಸನ್ ಬಿಹೈಂಡ್ ದ ಫಾಸ್ಟರ್ ಡೆವಲಪ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇಷ್ಟು ವೇಗವಾಗಿ ಬೆಳೆಯುತ್ತಿರುವಂತಹ ತಂತ್ರಜ್ಞಾನದಲ್ಲಿ ಅಥವಾ ವಿಜ್ಞಾನದಲ್ಲಿ ಶಿಕ್ಷಣದ ಸಿಂಹಪಾಲು ಹೆಚ್ಚು. ಹಾಗಾಗಿ ಇವತ್ತು ಶೀಘ್ರವಾಗಿ ರೋಡ್ಗಳು, ಬ್ರಿಡ್ಜಸ್ಗಳು, ಬಿಗ್ ಬಿಲ್ಡಿಂಗ್ಸ್, ನ್ಯೂ ಟೆಕ್ನಾಲಜಿ, ಅಡ್ವಾನ್ಸ್ಡ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ಸ್ ಆರ್ ಇಂಟ್ರೊಡ್ಯೂಸ್ಡ್. ಹಾಗಾಗಿ ದೊಡ್ಡ ದೊಡ್ಡ ರಸ್ತೆಗಳನ್ನು ನೋಡ್ತಾ ಇದೀವಿ. ಎಂತೆಂಥ ರಸ್ತೆಗಳು ರೀ, ಕಟ್ಟಡಗಳು, ಬಾ ಹೊಸ ತಂತ್ರಜ್ಞಾನ, ಏನೆಲ್ಲಾ ಮೋಡ್ಗಳು ಬಂದಿದೆ ನೋಡಿ. ನೀವು ಅಲ್ಲಿ ಕೂತ್ಕೊಂಡಿದ್ದೀರಿ, ನಾನು ಇಲ್ಲಿದ್ದೇನೆ ನೋಡಿ. ಎಂತೆಂಥ ತಂತ್ರಜ್ಞಾನ ಬಂದಿದೆ. ಬಿಕಾಸ್ ಆಫ್ ದ ಎಜುಕೇಶನ್. ಆಲ್ ಆರ್ ಪಾಸಿಬಲ್ ಬಿಕಾಸ್ ಆಫ್ ಹೈಲಿ ಎಜುಕೇಟೆಡ್ ಸೈಂಟಿಸ್ಟ್ ಅಂಡ್ ಇನ್ವೆಂಟರ್ಸ್. ಇವೆಲ್ಲ ಹೇಗೆ ಸಾಧ್ಯ ಆಯ್ತು? ಬಹಳಷ್ಟು ಬುದ್ಧಿವಂತ ವಿಜ್ಞಾನಿಗಳು ಮತ್ತು ತಂತ್ರಜ್ಞರಿಂದ ಸಾಧ್ಯತೆ ಆಯಿತು. ಇದು ಶಿಕ್ಷಣ ಸಮಾಜಕ್ಕೆ ಕೊಟ್ಟಿರುವಂತ ಕೊಡುಗೆಗಳು. ನೆಕ್ಸ್ಟ್ ಒನ್ ಈಸ್ ಪ್ರಿಸರ್ವ್ಸ್ ದ ನೇಚರ್. ಪರಿಸರವನ್ನ ಸಂರಕ್ಷಿಸುವಂತ ಕೆಲಸನೂ ಕೂಡ ಆಗ್ಬೇಕು, ಅದಕ್ಕೆ ಶಿಕ್ಷಣವನ್ನ ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡಬೇಕಾಗತ್ತೆ. ಪ್ರೊವೈಡ್ಸ್ ಆಪರ್ಚುನಿಟಿ ಅಂಡ್ ಈಕ್ವಾಲಿಟಿ. ಸಮಾನತೆ ಮತ್ತು ಸಮಾನ ಅವಕಾಶಗಳನ್ನ ಸಮಾಜದ ಎಲ್ಲರಿಗೂ ಕೊಡಬೇಕಾಗತ್ತೆ, ಅದಕ್ಕೆ ಶಿಕ್ಷಣ ಬೇಕು. ಓಕೆ, ಹಾಗಾಗಿ ಇವೆಲ್ಲ ಅಂಶಗಳು ಕೂಡ ಬಹಳಷ್ಟು ದೃಷ್ಟಿಯಲ್ಲಿ ಉತ್ತಮ ಅಂತ ಅನ್ಸ್ಕೊಳ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಲ್ಲಿಯವರೆಗೆ ಶಿಕ್ಷಣದ ಕಾರ್ಯಗಳಲ್ಲಿ ಎರಡನೇ ವಿಧವಾಗಿರುವಂತಹ ಶಿಕ್ಷಣದ ಸಾಮಾಜಿಕ ಕಾರ್ಯಗಳು ಎಂಬುದರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ಕೊಂಡ್ವಿ ಅಲ್ವಾ? ಅದರಲ್ಲಿ ಏನ್ ಬಂತು? ಮುಖ್ಯವಾಗಿ ಏನ್ ಬಂತು? ಒಂದನೇದು ರಿಮೂವಲ್ ಆಫ್ ಅನ್ವಾಂಟೆಡ್ ಟ್ರೆಡಿಷನಲ್ ಕಸ್ಟಮ್ಸ್. ಬೇಡವಾಗಿರುವಂತ ಸಂಪ್ರದಾಯಗಳನ್ನ ತೆಗೆದುಹಾಕಬೇಕು. ಎರಡನೇದು ಡೆವಲಪ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ವಿಜ್ಞಾನ ಮತ್ತೆ ತಂತ್ರಜ್ಞಾನದ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನ ಕೊಡಬೇಕು. ಮೂರನೇದು ಪ್ರಿಸರ್ವ್ಸ್ ದ ನೇಚರ್. ಪರಿಸರವನ್ನ ಸಂರಕ್ಷಣೆ ಮಾಡಬೇಕು. ನಾಲ್ಕನೇದಾಗಿ ಪ್ರೊವೈಡ್ಸ್ ಆಪರ್ಚುನಿಟಿ ಅಂಡ್ ಈಕ್ವಾಲಿಟಿ. ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶವನ್ನ ಕೊಡಬೇಕು. ಓಕೆ, ದೀಸ್ ಆರ್ ಆಲ್ ಸಮ್ ಆಫ್ ದ ಮೇಜರ್ ಇಂಪಾರ್ಟೆನ್ಸ್ ಆಫ್ ದಿ ಎಜುಕೇಶನ್ ಟುವರ್ಡ್ಸ್ ದ ಸೊಸೈಟಿ. ಇದು ಎರಡನೇ ವಿಧ. ಇನ್ನು ಕೊನೆಯ ಒಂದು ವಿಧ ಇದೆ, ಅದನ್ನ ನಾನು ಚರ್ಚೆ ಮಾಡಿಕೊಂಡು ಇವತ್ತಿನ ತರಗತಿಯನ್ನ ಮುಗಿಸುವ ಪ್ರಯತ್ನವನ್ನ ಮಾಡುತ್ತೇನೆ. ಓಕೆ, ಅದ್ರಲ್ಲಿ ಮುಖ್ಯವಾಗಿ ನೋಡೋಣ ಯಾವುದು. ಹಾಗಾದ್ರೆ ಮೂರನೇ ವಿಧ ಯಾವುದು ಅಂದ್ರೆ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್ ಟುವರ್ಡ್ಸ್ ದ ನೇಷನ್. ರಾಷ್ಟ್ರದ ಅಭಿವೃದ್ಧಿಗಾಗಿ ಶಿಕ್ಷಣದ ಕೆಲಸಗಳು ಏನ್ ಮಾಡುತ್ತೆ? ಫಸ್ಟ್ ಒನ್ ಈಸ್ ಫೈಟ್ ಫಾರ್ ರೈಟ್ ಅಂಡ್ ಡ್ಯೂಟಿ ಅಲ್ವಾ? ಮೊದಲನೇದೇನಾಗುತ್ತೆ? ಫೈಟ್ ಫಾರ್ ರೈಟ್ ಅಂಡ್ ಡ್ಯೂಟಿ, ಹಕ್ಕು ಮತ್ತೆ ಕರ್ತವ್ಯಗಾಗಿ ಹೋರಾಡೋದು. ಎರಡನೇದೇನು? ಡೆವಲಪ್ಮೆಂಟ್ ಆಫ್ ಲೀಡರ್ಶಿಪ್, ನಾಯಕತ್ವದ ಗುಣಗಳನ್ನ ಬೆಳೆಸುವುದು. ಮೂರನೇದೇನು? ನ್ಯಾಷನಲ್ ಯೂನಿಟಿ ಅಂಡ್ ಅಕ್ಸೆಪ್ಟೆನ್ಸ್. ನಾಲ್ಕನೇದೇನು? ಡೆವಲಪ್ಮೆಂಟ್ ಆಫ್ ನೇಷನ್ ಅಲ್ವಾ? ಹಾಗಾಗಿ ಮೊದಲನೇದು ಫೈಟ್ ಫಾರ್ ರೈಟ್ ಅಂಡ್ ಡ್ಯೂಟಿ, ಹಕ್ಕು ಮತ್ತೆ ಕರ್ತವ್ಯಗಳಿಗಾಗಿ ಹೋರಾಡೋದು. ಎಜುಕೇಶನ್ ಮೇಕ್ಸ್ ಪೀಪಲ್ ಆಲ್ ಅವೇರ್ ಅಬೌಟ್ ಇಟ್ಸ್ ರೈಟ್ಸ್ ಆಸ್ ಹ್ಯೂಮನ್ ಬೀಯಿಂಗ್ and as citizens of a country. It helps people to fight for their right and eradicate unfair practices alva. ಎರಡನೇದಾಗಿ ಡೆವಲಪ್ಮೆಂಟ್ ಆಫ್ ಲೀಡರ್ಶಿಪ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಂಡಿಯಾ ರಿಕ್ವೈರ್ಡ್ ಎ ಗುಡ್ ಲೀಡರ್ಶಿಪ್, ಗುಡ್ ಲೀಡರ್ಸ್ ಟು ಲೀಡ್ ದ ಕಂಟ್ರಿ, ಲೀಡ್ ದ ನೇಷನ್. ದಟ್ಸ್ ವೈ education helps in the development of leadership quality inside a person. ಇವತ್ತು ನಮ್ಮ ರಾಷ್ಟ್ರಕ್ಕೆ ಒಳ್ಳೆ ನಾಯಕರ ಅವಶ್ಯಕತೆ ಇದೆ. ಎರಡನೇ ಕಾರ್ಯನೇ ಅದು, ನಾಯಕತ್ವದ ಗುಣವನ್ನ ಬೆಳೆಸುವುದು. ಮೊದಲನೇ ಕಾರ್ಯ ಏನು? ಹಕ್ಕು ಮತ್ತೆ ಕರ್ತವ್ಯಗಳಿಗಾಗಿ ಹೋರಾಡುವುದು. ಎರಡನೇ ಕಾರ್ಯ ನಾಯಕತ್ವದ ಗುಣಗಳನ್ನ ಬೆಳೆಸುವುದು. ಎಜುಕೇಶನ್ ಹೆಲ್ಪ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಲೀಡರ್ಶಿಪ್ ಕ್ವಾಲಿಟಿ ಇನ್ಸೈಡ್ ಎ ಪರ್ಸನ್. ವ್ಯಕ್ತಿಯಲ್ಲಿ ನಾಯಕತ್ವದ ಗುಣಗಳನ್ನ ಬೆಳೆಸಬೇಕು. ಆದ್ರೆ ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಾಯಕರ ಕೊರತೆ ಇದೆ. ಹಾಗಾಗಿ ಎಜುಕೇಶನ್ ಹೆಲ್ಪ್ಸ್ ಇನ್ ದ ಇನ್ನರ್ ಗ್ರೋತ್ ಆಫ್ ಎ ಪರ್ಸನ್
which makes him active and socially, politically and religiously a responsible citizen. ಎಂತ ನಾಯಕರು ಇರಬೇಕು? ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತಹ ನಾಯಕರು ಇವತ್ತು ಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ನಮ್ಮ ಶಿಕ್ಷಣ ಕೆಲಸವನ್ನ ಮಾಡಬೇಕು. ನ್ಯಾಷನಲ್ ಯೂನಿಟಿ ಅಂಡ್ ಅಕ್ಸೆಪ್ಟೆನ್ಸ್. We see many citizens of highly developed and developing countries more tolerant towards the people of other caste, color, language, habits. That's why education helps to eradicate dictatorship and trains people for democracy. ರಾಷ್ಟ್ರೀಯ ಏಕತೆ ಮತ್ತು ಒಪ್ಪಿಗೆಯನ್ನು ಸಾಧಿಸೋದು. Education has made the citizen of a country tolerant other person. ಸಾಮಾನ್ಯವಾಗಿ ಶಿಕ್ಷಣ ಕೆಲಸವನ್ನ ಮಾಡಬೇಕಾಗತ್ತೆ. ಬಹಳಷ್ಟು ಶಿಕ್ಷಣ ಪಡೆದ ಸ್ಥಳಗಳಲ್ಲಿ, ರಾಷ್ಟ್ರಗಳಲ್ಲಿ ನಾವು ನೋಡ್ತೇವೆ, ಎಲ್ಲಾ ಜನನು ಕೂಡ ಜಾತಿ, ಧರ್ಮ, ಭಾಷೆ ಮತ್ತು ಹವ್ಯಾಸಗಳ ಬಗ್ಗೆ ಹೊಂದಾಣಿಕೆ ಮನೋಭಾವನೆಯನ್ನ ಮಾಡ್ಕೊಳ್ತಾರೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಪ್ರಯತ್ನವನ್ನ ಮಾಡಬೇಕು. ಡೆವಲಪ್ಮೆಂಟ್ ಆಫ್ ನೇಷನ್, ದಟ್ ಇಸ್ ಮೆನಿ ಆರ್ ಮೋರ್ ಇಂಪಾರ್ಟೆಂಟ್ ಆಫ್ ದ ಎಜುಕೇಶನ್ ಟುವರ್ಡ್ಸ್ ದ ನೇಷನ್, ದಟ್ ಇಸ್ ದಿ ಡೆವಲಪ್ಮೆಂಟ್ ಆಫ್ ನೇಷನ್. Education has truly led in development of the nation, international transaction, globalization, etc. All are the gifts of education. Education is essential for every individual. There should not be any gender biases towards the education. ಸಾಮಾನ್ಯವಾಗಿ ಇವತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ಶಿಕ್ಷಣ ನೋಡಬೇಕು. ನಿಜವಾಗಿ ನಮ್ಮ ರಾಷ್ಟ್ರದ ಅಂತಾರಾಷ್ಟ್ರೀಯ ವ್ಯಾಪಾರ ಆಗಲಿ ಅಥವಾ ಜಾಗತೀಕರಣ ಆಗಲಿ, ಇವೆಲ್ಲವೂ ಕೂಡ ಶಿಕ್ಷಣದ ಕೊಡುಗೆಗಳೇ. ಹಾಗಾಗಿ ಇವತ್ತು ಶಿಕ್ಷಣ ಒಂದು ರಾಷ್ಟ್ರಕ್ಕೂ ಬೇಕು, ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುವಂತಹ ಅಂಶಗಳೇ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ದ ಫಂಕ್ಷನ್ಸ್ ಆಫ್ ದಿ ಎಜುಕೇಶನ್ ಆರ್ ದ ಇಂಪಾರ್ಟೆನ್ಸ್ ಆಫ್ ದಿ ಎಜುಕೇಶನ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಲ್ಲಿಯ ತನಕ ಶಿಕ್ಷಣದ ಪ್ರಮುಖ ಕಾರ್ಯಗಳು ಯಾವ್ಯಾವುದು ಎಂಬುದರ ಬಗೆಗೆ ನಾವು ಚರ್ಚೆಯನ್ನ ಮಾಡಿದೆವು. ವ್ಯಕ್ತಿಯ ವೈಯಕ್ತಿಕ ಅಭಿವೃದ್ಧಿಗಾಗಿ ಶಿಕ್ಷಣದ ಕಾರ್ಯಗಳು ಯಾವ್ಯಾವುದಿದೆ ಮತ್ತು ಶಿಕ್ಷಣದ ಸಾಮಾಜಿಕ ಕಾರ್ಯಗಳು ಯಾವುದು ಮತ್ತು ಶಿಕ್ಷಣದ ರಾಷ್ಟ್ರೀಯ ಅಭಿವೃದ್ಧಿಯ ಕಾರ್ಯಗಳು ಯಾವುದು ಎಂಬುದರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡಿದೆವು.